6ನೇ ಅಧ್ಯಾಯ 58ನೇ ವಚನವನ್ನು ಒಂದು ಸರಿ ನೋಡೋಣ. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನಾ ತಿಂದರು ಸತ್ತರು. ಸಾಕು. ನಮ್ಮ ಹಿರಿಯರು ಏನ್ಬೇರೆ ನಮ್ಮ ತಾತ ಅಜ್ಜಂದಿರು ಮನ್ನವನ್ನು ತಿಂದರು ಅಂದರೆ ಈ ಭೂಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸಿ ದೇವರನ್ನು ಬಿಟ್ಟು ಪಾಪ ವಿಮೋಚಕನನ್ನು ಬಿಟ್ಟು ಸತ್ತು ಹೋದರು. ಎಲ್ಲಿಗೆ ಹೋದರು? ಅವರ ಏನು ನೋಡ್ದು? ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಈಗ ನನ್ನ ತಂದೆ ತಾಯಿ ಯೇಸು ಕ್ರಿಸ್ತನನ್ನು ನಂಬಿಲ್ಲ. ಏನು ಬೇರೆ? ನನ್ನ ತಂದೆ ಹೆಸರು ನಾನಿಕ್ ಚಂದ್ ಶರ್ಮಾ, ಅಂದರೆ ನಾವು ಸೇಟು ಜನಾಂಗದವರು. ನಾನಿಕ್ ಚಂದ್ ಶರ್ಮಾ ಆಗಿರುವಂಥ ಚೇತನ್ ಅವ್ರ ತಂದೆ ಯೇಸು ಕ್ರಿಸ್ತನನ್ನು ನಂಬಲಿಲ್ಲ. ನಮ್ಮ ತಾಯಿ ಸುಶೀಲಾ ದೇವಿ ಯೇಸು ಕ್ರಿಸ್ತನ ನಂಬಿಲ್ಲ. ಇವಾಗ ಅವರ ಜೀವಿತ ಏನಾಗಿದೆ? ಪಾತಾಳವು ಪಾಪಿಗಳನ್ನು ಎಳೆದುಕೊಂಡಿದೆ. ಅರ್ಥ ಆಯ್ತಾ? ಇವಾಗ ಅವರ ಮಗನಾದಂಥ ನಾನು ಯಾವ ಮನ್ನವನ್ನು ತಿಂದರೆ? ಓದೋಣ. ನಿಮ್ಮ ಹಿರಿಯರು ಮನ್ನಾ ತಿಂದರು ಸತ್ತರು. ಮುಂದೆ ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು. ಯಾವುದಿದು ರೊಟ್ಟಿ? ಈ ರೊಟ್ಟಿ ಯಾವುದು? ಪ್ರತಿ ವಾರ ಯೇಸು ಕ್ರಿಸ್ತನ ದೇಹದಲ್ಲೂ ರಕ್ತದಲ್ಲೂ ಪಾಲಿಭಾಗಸ್ಥರಾಗಿದ್ವಲ್ಲ, ಇದು ಯಾರ ದೇಹ? ಯೇಸು ಕ್ರಿಸ್ತನ ದೇಹವಾಗಿದೆ. ಈ ದೇಹವನ್ನು ತಿನ್ನುವವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ. ಏನು ಬೇರೆ? ಲೋಕದಲ್ಲಿರುವಂಥ ಸರ್ವಮಾನವರಿಗೆ ಸಾವಿದೆ. ಭೂಮಿ ಮೇಲೆ ನೀತಿವಂತರಿಗೂ ಸಾವು ಬರುತ್ತೆ, ಅನೀತಿವಂತರಿಗೂ ಸಾವು ಬರುತ್ತೆ. ಭಕ್ತರಿಗೆ ಯಾವ ರೀತಿ ಸಾವು ಬರ್ಬೋದು? ಭಕ್ತರಿಗೆ, ನಿಮ್ಮ ಅನಿಸಿಕೆ, ಭಕ್ತರಿಗೆ ಯಾವ ರೀತಿ ಸಾವು ಬರ್ಬೋದು? ಎಲ್ಲರಿಗೂ ಬರೋಂಗೆ ಬರುತ್ತಾ ಅಥವಾ ಸಪ್ರೇಟಾಗಿ ಏನಾದರೂ ಬರುತ್ತಾ? ಒಂದು ಸರಿ ಅದನ್ನು ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಪ್ರಸಂಗಿ ಗ್ರಂಥ ನೋಡೋಣ. ಆ ಮಾತು ಭಾಳ ದಿವಸ ಆಗಿದ್ದು ನೋಡಿ. 8 ನೋಡೋಣ ಒಂದು ಸರಿ. 8:14 ನೋಡೋಣ. ಹಾಂ, 8:14. ಇಲ್ಲ ಇರಪ್ಪ. ಲೋಕದಲ್ಲಿ ಹಾಂ ದುಷ್ಟರ ನಡತೆಗೆ ತಕ್ಕ ಗತಿಯು ಶಿಷ್ಟರಿಗೂ ಆಗುವುದು. ಶಿಷ್ಟರ ನಡತೆಗೆ ತಕ್ಕ ಗತಿಯು ದುಷ್ಟರಿಗೂ ಆಗುವುದು.